ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಹೊನ್ನೇನಹಳ್ಳಿ ವಡಗೂರು ಗ್ರಾಮ ಪಂಚಾಯಿತಿ ಪಿಡಿಒಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ಸುದ್ದಿಯ ವಿವರ. ಕೋಲಾರ ಅಕ್ರಮವಾಗಿ ಲೂಟಿಯಲ್ಲಿ ತೊಡಗಿರುವ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಹರೀಶ್ ಹಾಗೂ ವಡಗೂರು ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ಬಾಬು ವಿರುದ್ಧ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯ ನೇತೃತ್ವದಲ್ಲಿ ಗುರುವಾರ ಜಿಲ್ಲಾ ಪಂಚಾಯತ್ ಮುಂಭಾಗ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ರಮೇಶ್ ರವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಅಧ್ಯಕ್ಷ ಚಿಕ್ಕನಾರಾಯಣ ಮಾತನಾಡಿ, ಹೊನ್ನೇನಹಳ್ಳಿ ಮತ್ತು ವಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಕ್ರಮವಾಗಿ ರಾಜಕಾಲುವೆ ಒತ್ತುವರಿ, ಈ ಖಾತೆಗಳ ಹೆಸರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಭೂ ಪರಿವರ್ತನೆ, ನರೇಗಾದಲ್ಲಿ ಭ್ರಷ್ಟಾಚಾರ, ಸರ್ಕಾರಿ ಗುಂಡು ತೋಪುಗಳನ್ನು ಬಲಾಢ್ಯರಿಗೆ ಮಾಡಿಕೊಟ್ಟಿದ್ದಾರೆ. ದಲಿತರ ಭೂಮಿ ವಂಚನೆ ಮಾಡಿರುವ ಪಿಡಿಒಗಳ ವಿರುದ್ಧ ಲೋಕಾಯುಕ್ತ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಹೊನ್ನೇನಹಳ್ಳಿ ಮತ್ತು ವಡಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ಅಕ್ರಮ ಇಸ್ವತ್ತುಗಳನ್ನು ಪರಿಶೀಲನೆ ಮಾಡಬೇಕು. ಇವರುಗಳ ಅಕ್ರಮಗಳ ಬಗ್ಗೆ ದೂರು ನೀಡಿದರೂ ಯಾವುದೇ ಕ್ರಮ ವಹಿಸಿಲ್ಲ. ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಂಡು ಇವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕು. ಜಮೀನುಗಳ ಬಗ್ಗೆ ಸರ್ವೆ ಮಾಡಿಸಿ ಸರ್ಕಾರಿ ಜಮೀನು ಉಳಿಸಿ ಜಾನುವಾರುಗಳಿಗೆ ಮೀಸಲಿಟ್ಟು ದಲಿತರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಕ್ರಮ ವಹಿಸುವಂತೆ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ರಮೇಶ್, ಮನವಿಯನ್ನು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಂಘಟನೆಯ ಕಾರ್ಮಿಕ ಘಟಕದ ಅಧ್ಯಕ್ಷ ಜೆ. ರಾಮಚಂದ್ರ, ಪ್ರಧಾನ ಕಾರ್ಯದರ್ಶಿ ಪಿ. ನಾರಾಯಣ್, ರಾಜ್ಯ ಸಂಚಾಲಕ ವಿ. ಮಂಜುನಾಥ್, ಜಿಲ್ಲಾ ಅಧ್ಯಕ್ಷ ವಿ. ಅಂಬರೀಶ್, ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ಶಿವಪ್ಪ, ಸಂಘಟನಾ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಉಮಾರಾಣಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ದಯವಿಟ್ಟು ಸರ್ ಇದನ್ನ ರಕ್ಷಣೆ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್. ನೋಡಿ ಸರ್, ರಾಜಕಾರಣಿಗಳಿಗೆ ಇಂಗ್ಲೀಷ್ ಬರಲ್ಲ, ಸರ್ ಅವರು 5 ವರ್ಷ ಇರ್ತಾರೆ ಸರ್. ದಯವಿಟ್ಟು ನೀವು 50 ವರ್ಷ ದಯವಿಟ್ಟು ಇದನ್ನ ಸ್ವಲ್ಪ ಕೇಳಿ ಸರ್. ದಯವಿಟ್ಟು ಇದನ್ನು ಸ್ವಲ್ಪ ಇದು ಮಾಡಿ ಸರ್. ಎಲ್ಲ ಕಷ್ಟ ಪರಿಗಣಿಸ್ಬೇಕು ಸಾಹೇಬ್ರು. ಸರ್ ರಾಜಾರೋಷವಾಗಿ ಇದು ಮಾಡ್ತಾರೆ ಅಂದ್ರೆ ಎಷ್ಟು ಧೈರ್ಯವಾಗಿ ಅವ್ರು ಮಾಡ್ತಾರೆ ಅನ್ನೋದಕ್ಕೆ ಅವರು ಧೈರ್ಯಕ್ಕೆಲ್ಲ ಮೆಚ್ಚಬೇಕಲ್ಲ ಸರ್. ಪಂಚಾಯತಿಗಳಲ್ಲಿ ಹೌದು ಸರ್. ದಯವಿಟ್ಟು ಸರ್, ಶಿವಕುಮಾರ್ ಕೋಟಿಗಳು ಕತ್ಕೊಂಡು ಹೊಟ್ಟೋಗ್ಬಿಟ್ಟ ಸರ್. ನನ್ನ ಮನೆಗೆ ಕೊಟ್ಟಿರ್ತಕ್ಕಂಥ ನನ್ನ ಮನವಿಗಳನ್ನು ಪುರಸ್ಕರಿಸಿ ಕೋಟಿಗಳು ಕತ್ಕೊಂಡು ಹೊಟ್ಟೋಗ್ಬಿಟ್ಟ. ಅದೆಲ್ಲ ದಾಖಲೆಗಳಿದೆ. ದಯವಿಟ್ಟು ಆತನ ವಿರುದ್ಧವಾಗಿ ಹೋರಾಟ ಮಾಡಿದೆ, ಆದರೂ ಕೂಡ ವರ್ಗಾವಣೆ ಆಗಿಬಿಟ್ಟ. ಅದೃಷ್ಟ ಚೆನ್ನಾಗಿದೆ. ದಯವಿಟ್ಟು ಇದನ್ನು ಎರಡನೇ ಹಂತದ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ಅನಿರ್ದಿಷ್ಟ ಪರಿಶೀಲನೆ ಮಾಡಿ, ಏನು ಡಾಕ್ಯುಮೆಂಟ್ ಕೊಡಿದ್ರೆ ಅದನ್ನು ಪರಿಶೀಲನೆ ಮಾಡಿ ಏನು ನಾವು ಕಾನೂನಾತ್ಮಕ ತಗೋಬೋದು ಅದನ್ನು ಸ್ಥಳ ತನಿಖೆ ಮಾಡಿ ಸರ್. ಅಕ್ರಮ ಗಣಿಗಾರಿಕೆಗೆ ಪರವಾನಗಿ ಕೊಟ್ಟಿದ್ದಾನೆ. ಸರ್ಕಾರಿ ಗುಂಡು ತೋಪುಗಳಲ್ಲಿ ಅಕ್ರಮ ಗಣಿಗಾರಿಕೆಗೆ ಇದು ಮಾಡಿದ್ದಾನೆ, ಲೈಸೆನ್ಸ್ ಕೊಟ್ಟಿದ್ದಾನೆ. ಆಮೇಲೆ ರಾಜಕಾರಣ ಒತ್ತುವರಿಗೆ ಸೋಲೂರು ಗ್ರಾಮ ಪಂಚಾಯತಿಯಲ್ಲಿ ಸರ್ವೆ ನಂಬರ್ ಜಮೀನುಗಳೆಲ್ಲ ಅಕ್ರಮವಾಗಿ ಈ ಖಾತೆಗಳು ಮಾಡಿಕೊಟ್ಟಿದ್ದಾನೆ. ನಾನು ಬಿಜೆಪಿ ಇದು ಬೋರೇ ಬಿದ್ದಿಲ್ಲ, ಇದಕ್ಕೆ 1 ಲಕ್ಷ ರೂಪಾಯಿ ಬಿಲ್ ಮಾಡ್ಕೊಂಡಿದ್ದಾರೆ. ಎತ್ಬಿಟ್ಟಿದ್ದೇನೆ, ಹಾಕಿದ್ದೀನಿ. ಇದಕ್ಕೆ ಕೆಳಗಡೆ ಬಿದ್ದೋಗಿತ್ತು, ಹಾಗೆ ಹೀಗೆ ಅಂತೇಳಿ ಹೀಗೆಲ್ಲ ಮಾಡಿದ್ದಾರೆ. ದಯವಿಟ್ಟು ಹರೀಶ್ ಕುಮಾರ್ ಅವರು ತುಂಬ ಬೀಗ್ತಾ ಇದ್ದಾರೆ. ರಮೇಶ್ ಬಾಬು ವಿರುದ್ಧವಾಗಿ ನಾವು ಇನ್ನೂ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮನೆ ಇದು ಕಸ್ಬಾ ಅಲ್ಲ ಸರ್, ಕಸ್ಬಾಗ್ ನಿಮ್ಗೆ